ಸಚಿವರಾಗಿ ನೇಮಕ ಮಾಡಿದ ನಂತರ ನಾವು ನಮ್ಮ ಇಲಾಖೆಯ ಹಲವಾರು ಯೋಜನೆಗಳ ಬಗ್ಗೆ ಮತ್ತು ಮತ್ತು ಇರುವಂತಹ ವ್ಯವಸ್ಥೆಗಳ ಬಗ್ಗೆ ಅವಲೋಕನವನ್ನು ಮಾಡಿದಾಗ ಇಡೀ ರಾಜ್ಯದಲ್ಲಿ ಏನು ಡಯಾಲಿಸಿಸ್ನ ವ್ಯವಸ್ಥೆಯನ್ನು ಈ ಡಯಾಲಿಸಿಸ್ನ ವ್ಯವಸ್ಥೆಯನ್ನ ರಾಜ್ಯದಲ್ಲಿ ಉಚಿತವಾಗಿ ನೀಡತಕ್ಕಂಥ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದೆ ಮಾನ್ಯ ಸಿದ್ದರಾಮಯ್ಯನವರು ಹಿಂದಿನ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವಾಗ ಪ್ರಾರಂಭವಾಗಿ ರಾಜ್ಯದಲ್ಲಿ ನಮ್ಮ ಜನರಿಗೆ ಉಚಿತವಾದಂತ ಈ ಡಯಾಲಿಸಿಸ್ನ ವ್ಯವಸ್ಥೆಯನ್ನು ನೀಡಬೇಕು ಅಂತ ಹೇಳಿ ಅವರು ಒಂದು ತೀರ್ಮಾನ ಮಾಡಿ ಅತ್ಯಂತ ಒಂದು ಉತ್ತಮವಾದಂತಹ ಸೇವೆಯನ್ನ ಅತ್ಯಂತ ಅವಶ್ಯಕವಾಗಿರುವಂತಹ ಸೇವೆಯನ್ನ ನಮ್ಮ ಜನರಿಗೆ ಅವರು ನೀಡಿದ್ರು. ನಾನು ಸಚಿವನಾದ ನಂತರ ನಾನು ಏನು ನೋಡಿದೆ ಅಂತ ಹೇಳಿದ್ರೆ ಕಳೆದ ಹಲವಾರು ವರ್ಷಗಳಿಂದ ಆ ವ್ಯವಸ್ಥೆಯಲ್ಲಿ ಯಾವ ಪ್ರಮಾಣದಲ್ಲಿ ಅದನ್ನ ಉತ್ತಮ ಒಂದು ರೀತಿಯಾಗಿ ನಿರ್ವಹಣೆ ಮಾಡಬೇಕಾಗಿತ್ತು ಅದರಲ್ಲಿ ಕೆಲವು ಲೋಪದೋಷಗಳು ಎದ್ದು ಕಾಣ್ತಾ ಇದೆ. ಅನೇಕ ಕಡೆ ಅಲ್ಲಿರುವಂತಹ ವ್ಯವಸ್ಥೆಗಳು ಸರಿಯಾಗಿರಲಿಲ್ಲ, ಅಲ್ಲಿಯ ಸಿಬ್ಬಂದಿಯ ತೊಂದರೆಗಳಿತ್ತು, ನೆಫ್ರಾಲಜಿಸ್ಟ್ಗಳು ಅಲ್ಲಿಯ ಒಂದು ಬೇಡಿಕೆ ಬಹಳ ನೆಫ್ರಾಲಜಿಸ್ಟ್ಗಳು ಸರಿಯಾಗಿ ಬರ್ತಾ ಇರಲ್ಲ ಅಂತ ಹೇಳ್ತಾ ಇದ್ರು. ಯಾವ ಏಜೆನ್ಸಿಗೆ ನಾವು ಹಿಂದೆ ಕೊಟ್ಟಿದ್ದು ಅದು ಕಾಲಕ್ರಮೇಣ ಅದು ಬಹುಶಃ ಬೇರೆ ಬೇರೆ ಕಾರಣಗಳಿಂದ ಅದು ಯಶಸ್ವಿಯಾಗಿ ಅಥವಾ ಉತ್ತಮ ರೀತಿಯಾಗಿ ಸೇವೆ ನೀಡತಕ್ಕಂಥದ್ರಲ್ಲಿ ಅನೇಕ ಒಂದು ಸಮಸ್ಯೆಗಳು ಉದ್ಭವ ಆಗಿತ್ತು ಮತ್ತು ಜನರಿಂದ ಕೂಡ ಬಹಳಷ್ಟು ಕಂಪ್ಲೇಂಟ್ಗಳು ಬರ್ತವೆ. ಅದಕ್ಕೆ ನಾವು ನಮ್ಮ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇದಕ್ಕೆ ನಾವು ಒಂದು ಅತ್ಯಂತ ಒಂದು ಅಮೂಲಾಗ್ರವಾದಂತಹ ರೀತಿಯಲ್ಲಿ ಬದಲಾವಣೆ ತರಬೇಕು. ಈ ವ್ಯವಸ್ಥೆಯಲ್ಲಿ ಇದೇ ರೀತಿ ನಡೆಸ್ಕೊಂಡು ಹೋದ್ರೆ ಖಂಡಿತವಾಗಿಯೂ ಜನ ನಮಗೆ ಒಂದು ಒಳ್ಳೆಯ ಮಾತುಗಳನ್ನು ಆಡುವುದಿಲ್ಲ ಅಂತ ಭಾವಿಸಿ ನಾವು ಇದನ್ನ ಹೊಸ ಒಂದು ಟೆಂಡರ್ ಅನ್ನು ಮತ್ತೆ ಕರೆದು ಈ ವ್ಯವಸ್ಥೆಯಲ್ಲಿ ಬದಲಾಯಿಸಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಅವರನ್ನು ಕೂಡ ನಾವು ಅವರ ಒಂದು ಅನುಮೋದನೆ ಪಡ್ಕೊಂಡು ಇವಾಗ ನೂತನ ವ್ಯವಸ್ಥೆಯನ್ನು ನಾವು ತಗೊಂಡು ಬಂದಿದ್ದೇವೆ. ಈ ವ್ಯವಸ್ಥೆ ಅಡಿಯಲ್ಲಿ ಇಡೀ ನಮ್ಮ ಕರ್ನಾಟಕದ ಪ್ರತಿಯೊಂದು ಡಯಾಲಿಸಿಸ್ ಕೇಂದ್ರ ಏನಿದೆ ಆ ಕೇಂದ್ರಗಳಲ್ಲಿ ಎಲ್ಲ ಕಡೆ ಹೊಸ ಡಯಾಲಿಸಿಸ್ ಮೆಷಿನ್ಗಳನ್ನ ಅಳವಡಿಸುವಂತ ಒಂದು ಕೆಲಸವನ್ನು ಮಾಡಿದ್ದೇವೆ. ಇಡೀ ನಮ್ಮ ಎಲ್ಲ ಡಯಾಲಿಸಿಸ್ ಕೇಂದ್ರಗಳಲ್ಲಿ ಸುಮಾರು 800 ಹೊಸ ಡಯಾಲಿಸಿಸ್ ಯಂತ್ರಗಳನ್ನ ಇವತ್ತಿನ ದಿವಸ ರಾಜ್ಯಕ್ಕೆ ಸಮರ್ಪಣೆ ಮಾಡತಕ್ಕಂಥ ಕಾರ್ಯಕ್ರಮ ಉದ್ಘಾಟನೆ ಮಾಡುವಂತ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಇದರಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ ಒಂದು ಹೊಸ ಯಂತ್ರಗಳು ಅದ್ರ ಜೊತೆಯಲ್ಲಿ ಏಕ ಬಳಕೆ, ಯಾಕೆಂತ ಹೇಳಿದ್ರೆ ಅದು ಮರುಬಳಕೆ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಜನರಿಗೆ ಇನ್ಫೆಕ್ಷನ್ಗಳಾಗ್ತದೆ ಮತ್ತು ಯಾವಾಗ ನಿರ್ವಹಣೆ ಸರಿ ಇಲ್ಲದ ಸಂದರ್ಭದಲ್ಲಿ ಅದರಿಂದ ಸಾಕಷ್ಟು ತೊಂದರೆಗಳು ಅದು ನಮ್ಮ ರೋಗಿಗಳಿಗೆ ಆಗ್ತಾ ಇದೆ. ಆ ಕಾರಣದಿಂದ ನಾವು ಇದನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ನಾವು ತಜ್ಞರ ಜೊತೆ ಸಭೆ ಮಾಡೋದು. ನಾವು ನಮ್ಮ ಇಲಾಖೆ ಅಧಿಕಾರಿಗಳೆಲ್ಲ ಈ ತಜ್ಞರನ್ನ ಕರೆಸಿ ಹೊಸ ವ್ಯವಸ್ಥೆ ತರಬೇಕು, ಇದರಲ್ಲಿ ಏನೇನು ಇರಬೇಕು ಅಂತ ನಿಮ್ಮ ಅಭಿಪ್ರಾಯ ಏನು ಅಂತ ನಾವು ಅನೇಕ ತಜ್ಞರನ್ನ ಕೂಡ ಕರೆಸಿ ಚರ್ಚೆ ಮಾಡಿ ಅವರೆಲ್ಲರೂ ಕೇಳಿದ್ರು, ನೀವು ಇದನ್ನ ಬದಲಾಯಿಸಿಕೊಳ್ಳಿ. ಎಲ್ಲ ಕಡೆ ಏಕ ಬಳಕೆ ಡಯಾಲಿಸಿಸ್ಗೆ ಎಲ್ಲ ಕಡೆ ನಾವು ಕೂಡ ಬದಲಾವಣೆ ಆಗ್ತಾ ಇದ್ದೇವೆ, ನೀವು ಕೂಡ ಅದೇ ರೀತಿ ಹೋಗ್ಬೇಕು ಅಂತ ಹೇಳಿದ ನಂತರ ನಾವು ತೀರ್ಮಾನವನ್ನು ಮಾಡಿ ಇವತ್ತು ಈ ಸಿಂಗಲ್ ಯೂಸ್ ಡಯಾಲಿಸಿಸ್ ಅನ್ನ ನಾವೀಗ ಉಪಯೋಗಕ್ಕೆ ಇವತ್ತು ನಾವು ತಗೊಂಡು ಬಂದಿದ್ದೇವೆ. ಇದರಿಂದ ತುಂಬಾ ರೋಗಿಗಳಿಗೆ ಅನುಕೂಲ ಆಗುತ್ತೆ. ಒಂದು ಸಮಯ ಕೂಡ ಉಳಿತದೆ ಮತ್ತು ಸ್ವಚ್ಛತೆ ಇರ್ತದೆ ಮತ್ತು ಈ ಬೇರೆ ಬೇರೆ ಸೋಂಕುಗಳು ಬರೋದಕ್ಕೆ ಅದರಿಂದ ತಡೆಹಿಡಿಯಲಿಕ್ಕೆ ಇದು ಬಹಳ ದೊಡ್ಡ ಒಂದು ವ್ಯವಸ್ಥೆ, ಒಂದು ಆ ರೀತಿಯಾದಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಾವು ಇವತ್ತೊಂದು ದಿವಸ ಇಲ್ಲಿಗೆ ನಾವು ಇಟ್ಟಿದ್ದೇವೆ. ಮತ್ತು ಅದ್ರ ಜೊತೆಯಲ್ಲಿ ಸುಮಾರು ಹಲವಾರು ತಾಲೂಕುಗಳಿಗೆ ಈ ಡಯಾಲಿಸಿಸ್ ಕೇಂದ್ರಗಳು ಇರಲಿಲ್ಲ. ಈಗ ನಾವು ಅದು ಏನು ಹಿಂದೆ ಇದ್ದಂತ ತಾಲೂಕಿಗೆ ಹೊಸ 42 ತಾಲೂಕುಗಳನ್ನು ಸೇರಿಸಿ ಈಗ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಇವತ್ತು ನಮ್ಮ ಹೊಸ ತಾಲೂಕುಗಳು ಸಮೇತ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮತ್ತು ಇನ್ನು ಕೆಲವು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಈ ಒಂದು ಡಯಾಲಿಸಿಸ್ ಕೇಂದ್ರವನ್ನ ನಾವು ಇವತ್ತಿನ ದಿವಸ ರಾಜ್ಯದಲ್ಲಿ ನೀಡೋದಕ್ಕೆ ಈ ಒಂದು ಉದ್ಘಾಟನೆ ಸಮಾರಂಭ. ಕೇವಲ ಕೆಸಿ ಜನರಲ್ ಆಸ್ಪತ್ರೆಗೆ ಮಾತ್ರ ಅಂತಲ್ಲ, ಈ ಕರ್ನಾಟಕಕ್ಕೆ ಈ ವ್ಯವಸ್ಥೆ ತರೋದಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ. ಇದರಲ್ಲಿ ಈಗಾಗಲೇ 3 ವಿಭಾಗಗಳಿಗೆ ಬೆಂಗಳೂರು, ಮೈಸೂರು ಮತ್ತು ಬೆಳಗಾವಿಗೆ ನಾವು ಟೆಂಡರ್ ಪ್ರೋಸೆಸ್ ಮುಕ್ತಾಯಾಗಿ ಅವರೆಲ್ಲರೂ ಕೂಡ ಆದೇಶಗಳು ಕೊಡ್ತಾ ಇದ್ದಾರೆ. ಅವರು ಈಗ ಕಾರ್ಯಗತ ಮಾಡ್ತಾ ಇದ್ದಾರೆ. ಬರೀ ಕೇವಲ ಕಲಬುರಗಿ ವಿಭಾಗಕ್ಕೆ ಮಾತ್ರ ಟೆಂಡರ್ ಅದು ಮರು ಟೆಂಡರ್ ಮಾಡಿದ್ದು. ಯಾಕಂತ ಹೇಳಿದ್ರೆ ಅವರ ರೇಟ್ ಹೆಚ್ಚಾಗಿರೋದ್ರಿಂದ ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ನಾವು ಮರು ಟೆಂಡರ್ ಮಾಡಿದ್ದೇವೆ. ಒಂದು ಬಹುಶಃ
ಅದು ಗುಲ್ಬರ್ಗಾದಲ್ಲೂ ಕೂಡ ಇರುವಂತ 127 ಡಯಾಲಿಸಿಸ್ ಏನು ಯಂತ್ರಗಳನ್ನು ಅಳವಡಿಸಬೇಕಾಗಿದೆ 45 ಕೇಂದ್ರಗಳಲ್ಲಿ. ಅದನ್ನ ನಾವು ಅಲ್ಲೂ ಕೂಡ ಪ್ರಾರಂಭ ಆಗಬಹುದು. ಇಡೀ ಕರ್ನಾಟಕದಲ್ಲಿ ಇವತ್ತು ನಮ್ಮ ಏನು ಸುಮಾರು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬರ್ತಕ್ಕಂಥ 6,000 ರೋಗಿಗಳು ಇವತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಒಂದು ಸೇವೆಯನ್ನ ಅವರು ಪಡ್ಕೊಳ್ತಾ ಇದ್ದಾರೆ. ಅದು ಇವತ್ತು ಇಡೀ ಕರ್ನಾಟಕದಲ್ಲಿ ಅತ್ಯಂತ ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿಯಾಗುವಂತಹ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳ ಆಶೀರ್ವಾದದಿಂದ ಅವರ ಸಹಕಾರದಿಂದ ಇವತ್ತು ಇದಾಗಿದೆ. ಬಹಳ ಸಂತೋಷದಿಂದ ಇದನ್ನು ನಿಮಗೆ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ನಮಗೆ ಬಹಳ ಇದರಿಂದ ಜನರಿಗೆ ಇಷ್ಟು ಅಂತ ಇವತ್ತು ಮುಖ್ಯಮಂತ್ರಿಗಳು ಬಂದು ಮಾತನಾಡಿದ್ರು. ಅಲ್ಲಿರುವಂತಹ KCGನ ಆಸ್ಪತ್ರೆಯ ಪೇಷಂಟ್ಗೆ ಮಾತನಾಡಿದಾಗ ಅವ್ರು ಎಷ್ಟು ಹೇಳಿದ್ರು ಅಂತ ಹೇಳಿದ್ರೆ, ಸರ್ ಮುಂದೆ ಹಿಂದೆ ಯಾವ ಸಮಸ್ಯೆಗಳಿತ್ತು, ಈಗ ಈ ವ್ಯವಸ್ಥೆ ಬಂದಿರೋದ್ರಿಂದ ನಮಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಅವ್ರ ಮಾತುಗಳಿಗೆ ನನಗೆ ಅರ್ಥ ಆಗ್ತದೆ. ಯಾಕಂದ್ರೆ ಡಯಾಲಿಸಿಸ್ ಟ್ರೀಟ್ಮೆಂಟ್ ಏನಿದೆ, ಚಿಕಿತ್ಸೆ, ಅದು ಜನರಿಗೆ ಬಹಳ ಅದು ಪ್ರತಿ ವಾರ 2 ಬಾರಿ 3 ಬಾರಿ ಬರಲೇಬೇಕು. ಇಲ್ಲದೆ ಹೋದ್ರೆ ಅವ್ರ ಜೀವಕ್ಕೇನೆ ಅಪಾಯ. ಅವ್ರೇನಾದ್ರೂ 3, 4 ಬಾರಿ 5 ಬಾರಿ ಮಿಸ್ ಆದ್ರೆ ಅವರ ಜೀವವೇ ಉಳಿದಕ್ಕೆ ಕೂಡ ಬಹಳ ಕಷ್ಟ ಆಗುತ್ತೆ. ಡಯಾಲಿಸಿಸ್ ಕಂಪಲ್ಸರಿ. ಡಯಾಲಿಸಿಸ್ ನಿಂತೋದ್ರೆ ನಾಳೆ ಅವ್ರಿಗೆ ಬೇರೆ ದಾರಿನೇ ಇರೋದಿಲ್ಲ, ಅವ್ರ ಜೀವ ಕೂಡ ಉಳಿಸಕ್ಕಾಗೋದಿಲ್ಲ. ಸೊ ಇದು ಲೈಫ್ ಸೇವಿಂಗ್ ಟ್ರೀಟ್ಮೆಂಟ್ ಇದೆ ಮತ್ತು ಫ್ರೀಯಾಗಿ ನಾವು ಕೊಡ್ತಾ ಇದ್ದೀವಿ. ಅದರಿಂದ ಬಹುಶಃ ಇದು ನಿಜವಾಗ್ಲೂ ಒಂದು ಏನು ಮನುಷ್ಯತ್ವ, ಮಾನವೀಯತೆ ಮತ್ತು ಒಂದು ಸರ್ಕಾರಕ್ಕೆ ಇರುವಂತಹ ಮೂಲ ಜವಾಬ್ದಾರಿ ಏನಂತ ಹೇಳಿದ್ರೆ ಜನರ ಆರೋಗ್ಯವನ್ನು ರಕ್ಷಣೆ ಮಾಡೋದು, ಜೀವಗಳನ್ನು ಉಳಿಸೋದು, ಒಳ್ಳೆಯ ಶಿಕ್ಷಣೆಯನ್ನು ನೀಡುವುದು. ಇದು ಸರ್ಕಾರದ ಒಂದು ಮೂಲ ಕರ್ತವ್ಯ, ಮೂಲ ಒಂದು ನಮ್ಮಲ್ಲಿರುವಂತಹ ಒಂದು ಜವಾಬ್ದಾರಿ. ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ನಾವು ಇವತ್ತು ಪ್ರಾಮಾಣಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಡತನ ನಿರ್ಮೂಲನೆ ಆಗಬೇಕು, ಜನರು ಇವತ್ತು ಧೈರ್ಯವಾಗಿ ತಮ್ಮ ಕಾಲದಲ್ಲಿ ನಿಲ್ಬೇಕು, ಎಷ್ಟೇ ಕಷ್ಟ ಇದ್ರೂ ಕೂಡ ನಾವು ಯಾವುದೇ ಭಯ ಪಡ್ತಕ್ಕಂಥ ವ್ಯವಸ್ಥೆ ಇರಬಾರ್ದು ಅಂತ ಹೇಳಿ ಇವತ್ತು ಏನು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ, ಗ್ಯಾರಂಟಿ ಯೋಜನೆ ಇರ್ಬೋದು ಅಥವಾ ಬೇರೆ ಹಲವಾರು ಯೋಜನೆಗಳನ್ನು ಏನು ಕೊಟ್ಟಿದ್ದೇವೆ, ಇದರ ಉದ್ದೇಶ ಇವತ್ತು ಜನರು ಬದುಕನ್ನ ನಡೆಸ್ತಕ್ಕಂಥದ್ದಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಸರ್ಕಾರದ ಜೊತೆ ನಿಲ್ಲಂತೆ ತೋರ್ತಕ್ಕಂಥದ್ದನ್ನ ಇವತ್ತು ಈ ಕಾರ್ಯಕ್ರಮದ ಒಂದು ಅಡಿಯಲ್ಲಿ ಇವತ್ತು ಡಯಾಲಿಸಿಸ್ ವ್ಯವಸ್ಥೆ ಕೂಡ ಸೇರಿಕೊಂಡಿದೆ. ಅದರಿಂದ ಇವತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ನನ್ನ ಧನ್ಯವಾದ ಅರ್ಪಿಸ್ತೇನೆ. ಅವರ ಸಹಕಾರದಿಂದ ಈ ಕಾರ್ಯಕ್ರಮ ನಡೆದಿದೆ ಮತ್ತು ನಮ್ಮ KCG ಆಸ್ಪತ್ರೆ ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳೋದಕ್ಕೆ ಬಯಸ್ತೇನೆ. ಇದು ಈ ಭಾಗದ ನಮ್ಮ ಪಶ್ಚಿಮ ಭಾಗದಲ್ಲಿ ಇರುವಂತಹ ಏಕೈಕ ಸರ್ಕಾರಿ ಆಸ್ಪತ್ರೆ. ಈ ಒಂದು ಆಸ್ಪತ್ರೆ ಎಷ್ಟು ನಾವು ಇನ್ನೂ ಹೆಚ್ಚು ಮೇಲ್ದರ್ಜೆಗೆ ಏರಿಸಬೇಕು ಅಷ್ಟು ಮಾಡಿದ್ರು ಕೂಡ ಎಷ್ಟು ಮಾಡಿದ್ರು ಕೂಡ ಕಮ್ಮಿ ಇದೆ. ಯಾಕಂದ್ರೆ ಬಹಳಷ್ಟು ರೋಗಿಗಳ ಪೇಷಂಟ್ಗಳ ಒತ್ತಡ ಜಾಸ್ತಿ ಇದೆ. ಅದರಿಂದ ನಮ್ಮ ರವಿಕುಮಾರ್ ಅವರು ಕೂಡ ಗೊತ್ತಿದೆ, ಅವರು ಇಲ್ಲಿ ಸೂಪರಿಂಟೆಂಡೆಂಟ್ ಆಗಿ ಕೆಲಸ ಮಾಡಿದ್ರು. ಸೊ ಈಗ ಇದನ್ನ ಈಗ ಸರ್ಕಾರದ ಮುಂದೆ ನಾವು ಮುಖ್ಯಮಂತ್ರಿಗಳಿಗೆ ಮಾತನಾಡಿದ್ದೇನೆ. ಅವರು ಕೂಡ ಖಂಡಿತ ನನಗನ್ಸುತ್ತೆ ಇವತ್ತು ಒಪ್ಪಿಗೆ ನೀಡ್ತಾರೆ ಅಂತ. ಯಾಕಂತ ಹೇಳಿದ್ರೆ ಇಲ್ಲಿ ಹೊಸ ಒಂದು MCH ಆಸ್ಪತ್ರೆ, ಯಾಕಂದ್ರೆ ಇಲ್ಲಿ ಡೆಲಿವರೀಸು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇದೆ. ಅದಕ್ಕೆ ಹೊಸ ಒಂದು MCH ಆಸ್ಪತ್ರೆ, ಅದು ಸುಮಾರು 53 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಅದೇ ರೀತಿಯಾಗಿ ಇಲ್ಲೇನು ಬೋಧಕ ವಿಭಾಗ ಇದೆ ಅದನ್ನು ಕೂಡ ಹೊಸ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಮತ್ತು ಶವಾಗಾರ ಕೊಠಡಿ ಏನಿದೆ ಅದನ್ನು ನೂತನವಾಗಿ ಮಾಡೋದಕ್ಕೆ, ಲಾಂಡ್ರಿ ಕಟ್ಟಡ ಮತ್ತು ಅನೇಕ ಹಳೆ ಆಸ್ಪತ್ರೆ ಇರುವುದರಿಂದ ಅನೇಕ ನಾವು ಇಲ್ಲಿ ರಿಪೇರಿಗಳು ಎಲ್ಲ ಮಾಡಬೇಕಾಗಿರುವುದರಿಂದ ಒಟ್ಟಾರೆ ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು 150 ಕೋಟಿ ರೂಪಾಯಿಗಳಲ್ಲಿ ಸಂಪೂರ್ಣವಾಗಿ ಆಸ್ಪತ್ರೆಯನ್ನ ಮೇಲ್ದರ್ಜೆಗೇರಿಸತಕ್ಕಂತ ಒಂದು ಬೃಹತ್ ಒಂದು ಕಾಮಗಾರಿ ಇದೆ. ಅದು ತಾವು ಆಶೀರ್ವಾದ ಮಾಡಿ ಅದಕ್ಕೆ ಅನುಮೋದನೆ ನೀಡಬೇಕು ಅಂತ ಮುಖ್ಯಮಂತ್ರಿಗಳು ಕೇಳ್ಕೊಳ್ತಾ ಇದ್ದೀನಿ. ಅದನ್ನ ನಾವೆಲ್ಲ ಅವರ ಆಶೀರ್ವಾದ ಇದೆ. ಅದರ ಅಧಿಕೃತವಾಗಿ ನಾನು ಇವತ್ತು ನಿಮ್ಮ ಮುಂದೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದಾದ್ರೆ ಈ ಭಾಗದ ಜನರಿಗೆ ಇದು ಕೇವಲ ನಮ್ಮ ಕ್ಷೇತ್ರ ಅಂತ ಅಲ್ಲ, ಗಾಂಧಿನಗರ, ಮಲ್ಲೇಶ್ವರ, ರಾಜೇಂದ್ರನಗರ, ಮಹಾಲಕ್ಷ್ಮೀಪುರ ಎಲ್ಲ ಈ ಸುತ್ತಮುತ್ತ ಎಲ್ಲ ಜನರಿಗೆ, ಹೆಬ್ಬಾಳ ಎಲ್ಲರೂ ಇಲ್ಲಿಗೆ ಬಂದು ಇಲ್ಲಿಗೆ ಹೋಗ್ತಕ್ಕಂಥದ್ದಿದೆ. ಅದರಿಂದ ದೊಡ್ಡ ಒಂದು ಕೆಲಸಕ್ಕೆ ನಾವು ಬೆಂಬಲವನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ತಾವೊಂದು ಈ ಕಾರ್ಯಕ್ರಮ